ಕವಿತಾ, ಏನ್ ಅಡಿಗೆ ಮಾಡ್ತಿ? ಅತ್ತಿಯರ ಅಡಿಗೆ ನಾ ಮಾಡಾತಿಲ್ರಿ. ಚಮ್ ಚಮ್ ಚಮೇಲಿ ನಿಮ್ ಸಸಿ ಆಕಿ ಮಾಡಾಕತ್ತಾಳ್ರಿ. ಅಯ್ಯಯ್ಯ, ಆ ಊರ್ ಹಡಿಬಿಟ್ಟಿ ಕಡೆ ಅಡಿಗೆ ಮಾಡ್ಸಕತ್ತೀಯ? ಬ್ಯಾಡ, ನೀನೇ ಮಾಡಿ ಹೋಗ. ಆ ಅದೇನ ಅಂತಾರಲ್ರಿ ಅತ್ತಿಯರ, ಹೋಗ್ರಿ ಹೋಗ್ರಿ, ಆಗಂಗಿಲ್ಲ. ನೀನ್ ಯಾರ ಮಾಡೀನಿ, ಇವತ್ತು ಮಾಡಕ್ ಆಗಂಗಿಲ್ರಿ. 30 ರೊಟ್ಟಿ ಬಡಿಬೇಕು. 30 ರೊಟ್ಟಿ ಬಡಿದ್ರು ಕಮ್ಮಿನ, 35 ರೊಟ್ಟಿ ಬಡಿದ್ರು ಕಮ್ಮಿನ. ಇಟ್ಟು ಮಂದಿ ರೊಟ್ಟಿ ಮಾಡಿ ಹಾಕುಗಳ ನನ್ ಹೆಣ ಬಿದ್ದು ಹೋಗಿರುತ್ತೆ ಆ ಜಳಕ ಒಲಿ ಮುಂದೆ. ಆಗಲ್ರಿ ಅತ್ತಿಯರ, ಆಗಲ್ಲ. ನಾನು ಮಾಡಲ್ಲ ಅಡಿಗೆ ಅಂತೂ ನಾನು ಮಾಡೋದೇ ಇಲ್ಲ. ಇವತ್ತು ನಂದು ಅಡಿಗೆ ಮಾಡೋ ಕೆಲಸ ಇಲ್ಲ 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 ಇಲ್ಲ. ಏನಂದ್ರಿ ಅತ್ತಿಯರ? ನನಗ ಊರ್ ಹಡ್ಬಿಟ್ಟಿ ಅತ್ತೀರಿ? ಅಯ್ಯಯ್ಯೋ, ಈ ಹುಚ್ಚುಮುಳಿ ಕಿವಿ ಬಿತ್ತಲ್ಲ. ನಾ ಹಂಗಾರ ಅರ್ಬಿ ಹೋಗಿತೀನಿ. ನಾ ಯಾಕೆ ಅಡಿಗೆ ಮಾಡಕ್ ಹೋಲಿ? ಹೆಂಗಾದ್ರೂ ನಾ ಮಾಡಿದ ಅಡಿಗೆ ರುಚಿ ಆಗುದಿಲ್ಲಲ್ಲ. ಅಯ್ಯಯ್ಯ, ನಾ ಮಾಡಲ್ಲ 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 ಮಾಡಲ್ಲ, ನಾ ಅಂತೂ ಅಡಿಗೆ ಮಾಡಲ್ಲ. ಏ ಹಡ್ಬಿಟ್ಟಿ, ಒಂದಿನಾರ ಚಂದಾಗ ಮಾತಾಡ. ಅದ್ ಎಂತದ್ ಹಾಡು ಹೇಳ್ತಿ ಮಾತ್ ಮಾತ್ಗು. ಯಾವಕ್ಕೆರ ಒಬ್ಬಾಕಿ ಅಡಿಗೆ ಮಾಡಿ ಹೋಗ್ರಿ, ಒಬ್ಬಾಕಿ ಬಾಂಡೆ ತಿಕ್ಕಿ ಅರ್ಬಿ ಹೋಗುದು, ಕಲ್ಲು ಒರೆಸಿ ಕಸ ಗುಡ್ಸೋರಿ. ಭಾರಿ ಇದ್ರಿ ಬಿಡ್ರಿ ಅತ್ತಿಯರ ನೀವು. ನನಗೇನ್ ಹರ್ಕತ್ ಬಿದ್ದೈತಿ? ಆಗೋದಿಲ್ ಬಿಡ್ರಿ ಅತ್ತಿಯರ. ನಾ ಅರ್ಬಿ ಒಂದ ಹೋಗೇಕಿ, ಕಸ ಅಟ್ಟ ಹುಡ್ಗಕ್ಕಿ, ಕಲ್ಲು ಒರೆಸುದು ಬಾಂಡೆ ತಿಕ್ಕುದು ಆಕಿಂದ ಕೆಲಸ. ಭಾರಿ ಇದೆ ಬಿಡು ನೀನು. ನನಗೇನ್ ಹರ್ಕತ್ ಬಿದ್ದೈತಿ ಅಡಿಗೆ ಮಾಡಿ ಇವೆಲ್ಲ ಕೆಲಸ ಮಾಡಾಕ? ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಅರ್ಬಿ ನಾ ಹೋಗೇಕಿ. ಯಾವಾಗ ನೋಡಿರೋ ಹಗರಿದ್ದ ಕೆಲಸ ನೀ ಮಾಡ್ತಿ, ಬಾ ಕೆಲಸ ಇದ್ದಿದ್ದು ನನಗೆ ಹೇಳ್ತಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ಅರ್ಬಿ ನಾನೇ ಹೋಗೇಕಿ ಅಂದ್ರೆ ನಾನೇ ಹೋಗೇಕಿ. ಏ ಹುಚ್ಚು ಬೋಸಡ್ಯಾರ, ಇಬ್ರು ಬಾಯಿ ಮುಚ್ಕೊಂಡ್ ಕೊಡ್ರಿ. ಇಬ್ರು ಹಂಚ್ಕೊಂಡ್ ಕೆಲಸ ಮಾಡ್ರಿ. ಹಂಚಿಕೊಂಡು ತಿನ್ನಬೇಕು, ಹಂಚಿಕೊಂಡು ಬಾಳಬೇಕು, ಆಗ ತಾನೇ ಮನುಷ್ಯರಾಗುವುದು. ಬಾಯಿ ಮುಚ್ಚಿನ ಮತ್ ಬಾಯಾಗ ಬಿಟ್ಟಿರ್ತೀನಿ ಮತ್ ಹಂಗ ಅಲ್ ಮತ್ತ. ಇದೇ ಮೆಣಸಿಕಾಯಿನ ತುರುಕ್ ಬಿಡ್ತೀನಿ ತಗ. ಮಾತಾಡ, ಹಾಡ ಹಾಡಬೇಡ. ಏ ಅರ್ಬಿ ಕೊಡು, ಅರ್ಬಿ ಹೋಗಿತ್ತೀನಿ ನಾನು. ನಾ ಕೊಡುದಿಲ್ಲ ಅಂದ್ರೆ ಕೊಡುದಿಲ್ಲ. ಅತ್ತೇರ್ ಹೆಂಗಂದ್ರ ನನಗ ನಾ ಅಡಿಗೆ ರುಚಿ ಮಾಡುದಿಲ್ಲ ಅಂತ ಹೇಳಿ ನಾ ಅರ್ಬಿನ ಒಗೇಕಿ. ಅರ್ಬಿ ಒಗೇಕಿ ಅಡಿಗೆ ಮಾಡಂಗಿಲ್ಲ ಅಂದ್ರ ಮಾಡಂಗಿಲ್ಲ. ನನಗ ಇಂಥದ್ ಮಾತು ಮಾತಾಡ್ತಾರಂದ್ರ ಮತ್ ಇವ್ರಿಗೆ ಕೂಳ್ ಮಾಡಿ ಹಾಕಿ ಎಗ್ಗಳಾಗ ಕಂಟ ಮಟ್ಟ ತಿಂದು ಮತ್ ಇಂಥ ಮಾತು ಮಾತಾಡ್ತಾರಂದ್ರ ನಾ ಅಡಿಗೆ ಮಾಡುದಿಲ್ಲ ಅಂದ್ರ ಮಾಡುವುದಿಲ್ಲ. ಅಲ್ಲ ಮತ್ತ ಅಂತ ಅಡಿಗೆ ಮಾಡ್ತಿ, ಅಡಿಗೆ ಉಪ್ಪಿರಂಗಿಲ್ಲ, ಖಾರ ಇರಂಗಿಲ್ಲ, ಹೆಂಗ ತಿನ್ಬೇಕದನ್ನ? ಒಂದಿದ್ರ ಒಂದಿರಂಗಿಲ್ಲ ತಗ. ಒಂದ್ ಉಪ್ಪರ ಜಾಸ್ತಿ ಹಾಕಿರ್ತಿ, ಒಂದ್ ಖಾರನ ಜಾಸ್ತಿ ಹಾಕಿರ್ತಿ, ಇಲ್ಲ ಎರಡೂ ಹಾಕಿರಲ್ಲ. ಅದ್ರಾಗ ಒಂದ್ ಏನಿರಂಗಿಲ್ಲ, ಏನಿಲ್ಲ, ಒಂದ್ ಕೂಳ್ ತಿನ್ನಕ್ ಆಗುದಿಲ್ಲ. ಅದಕ್ಕಂದಿನಿ, ಎಷ್ಟ ಮನ್ಸಿಗೆ ಹತ್ತವ ನಿನಗದು? ನೋಡ, ಹಂಚ್ಕೊಂಡು ಕೆಲಸ ಮಾಡ್ರಿ. ದಿನ ಆಕಿನ ಅಡಿಗೆ ಮಾಡುದು, ನೀನ ಅರ್ಬಿ ಒಗಿದಂದ್ರ ಆಗುದಿಲ್ಲ. ಒಂದಿನ ಆಕಿ ಅಡಿಗೆ ಮಾಡುದು, ಒಂದಿನ ನೀ ಅಡಿಗೆ ಮಾಡುದು. ಒಂದಿನ ಆಕಿ ಅರ್ಬಿ ಹೋಗಿದ್ದು, ಒಂದಿನ ನೀ ಅರ್ಬಿ ಹೋಗುದು. ಇಬ್ರು ಹಂಚ್ಕೊಂಡು ಕೆಲಸ ಮಾಡ್ರಿ. ಬರೀ ಅರ್ಬಿ ಹೋಗಿದ್ರೆ ಆಗುದಿಲ್ಲ. ಇರೋ ಒಳಗ್ನು ಕೆಲಸ ಇರ್ತಾವ. ಕಲ್ಲು ಒರೆಸುದು, ಕಸ ಹುಡುಗುದು, ಬಾಂಡೆ ತಿಕ್ಕುದು. ಇಬ್ರು ನೀವ ಹಂಚ್ಕೊಂಡು ಕೆಲಸ ಮಾಡಿದ್ರಿ, ಚಲೋ ಹೋಯ್ತು. ಇಲ್ಲ ಅಂದ್ರೆ ನೋಡ್ರಿ ಮತ್ತ ನಿನ್ನೆ ಯಾವಾಗ ಅರ್ಬಿ ಹೋಗ್ಬೇಕಿ? ಅತ್ತಿಯರ ಅಕಿನೇ ಹೋಗದಾಡ್ರಿ ನಿನ್ನೆ ಅರ್ಬಿ. ಮತ್ ಇವತ್ತು ಅಕಿನೇ ಒಗಿತೀನಿ ಅಂತಾಳ ನೋಡ್ರಿ. ಮತ್ತ ನಾವ್ ಒಬ್ಬಕಿನೇ ಒಗಿಂದೆಲ್ಲ ಕೆಲಸ ಮಾಡ್ಬೇಕೇನ್ರಿ? ಹಂಗಾರ ನಿನ್ನೆ ಅಡಿಗೆ ನೀ ಮಾಡಿ, ಹಂಗಾರ ಅರ್ಬಿ ನೀ ಒಗದ್ ಕಸ ಹೊಡೆದ್ ಕಲ್ಲು ಒರೆಸ. ನೀನ ಅಡಿಗೆ ಮಾಡಿ ಒಟ್ಟು ಬಾಂಡೆ ತಿಕ್ಕ. ಏನ ದಿನ ಇನ್ ಮೇಲೆ ಇದೇ ಕೆಲಸ. ಇವತ್ತು ಅಕ್ಕಿ ಮಾಡಿದ್ರೆ ನಾಳೆ ನೀ ಮಾಡ್ಬೇಕು, ಇವತ್ತು ನೀ ಮಾಡಿದ್ರೆ ನಾಳೆ ಅಕ್ಕಿ ಮಾಡ್ತಾಳೆ. ಹಿಂಗ ಹಂಚ್ಕೊಂಡು ಕೆಲಸ ಆಗ್ಬೇಕು. ದಿನ ಒಬ್ಬಕಿನ ಅರ್ಬಿ ಸ್ವಲ್ಪ ಅದಾವತ್ ಹೇಳಿ ಪುಸುಕ್ಕನ ತಗೊಂಡ್ ಹೋಗುದಲ್ಲ. ಇಲ್ಲಿ ಒಳಗೆಲ್ಲ ಕೆಲಸ ಮಾಡ್ಬೇಕಾಗ್ತೈತಿ. ಏನ ಹಬ್ಬ ಹುಣ್ಣಿಮೆಗ ಹಂಚ್ಕೊಂಡು ಕೆಲಸ ಮಾಡ್ಬೇಕ ಅಂದ್ರ ಅತ್ತಿಯರ ಇವತ್ ನಂದು ಒಳಗಿನ ಶಿಫ್ಟ್ ಏನ್ ಹೊರಗಿನ ಶಿಫ್ಟ್ ರೀ? ಶಿಫ್ಟಾ ಏನದ ಅಂದ್ರ ಅತ್ತಿಯರ ನೀವ ಅಂದ್ರಲ್ರಿ, ಒಬ್ರು ಒಳಗಿನ ಮಾಡು ಒಬ್ರು ಹೊರಗಿನ ಮಾಡ್ರಿ ಅಂತ ಹೇಕಿಸಿಂದ್ರಿ. ಅದಕ್ಕ ಇವತ್ ನಂದು ಒಳಗಿನ ಶಿಫ್ಟ್ ಏನ್ ಹೊರಗಿನ ಶಿಫ್ಟ್ ಅಂತ ಕೇಳಿದಾರಿ. ಇವತ್ ನಿಂದ ಒಳಗಿನ ಶಿಫ್ಟ್. ಅಡಿಗೆ ಮನೆ ಡಿಪಾರ್ಟ್ಮೆಂಟ್ ನಿಂದ ಬಾಂಡೆ ತಿಕ್ಕುದು, ಅಡಿಗೆ ಮಾಡುದು ಅಷ್ಟ ನಿನ್ ಕೆಲಸ. ಏ ಊರ್ ಹಡಿಬಿಟ್ಟಿ, ಮಾತೆತ್ತಿರ ಹಾಡ ಹಾಡ್ಕೊಂಡ್ ಕೂತ್ ಬಿಡ್ತೀಯಲ್ಲ, ನನ್ ತಲೆ ಹಿಡ್ಸಾಕತ್ತಾಗ. ನಿನ್ನ ಕೆಲಸ ಇವತ್ತ ಅರಿಬಿ ಒಗಿದು, ಕಸ ಹುಡುಗುದು, ಒಟ್ಟು ಕಲ್ಲು ಒರೆಸುದು. ಏನ ಒಂದು ಸ್ವಲ್ಪ ಕಡಿಲದಾವು, ಚಿಲ್ಲ ಹಾಕಿ ಕೊಡ್ತೀನಿ. ಗಿರ್ನಿಗೆ ಹೋಗಿ ಹೊಡಿಸ್ಕೊಂಡ್ ಬರ್ಬೇಕು. ಏನ ತಿಳಿತೇನೋ? ಹ್ಞೂನ್ರಿ ಅತ್ತಿಯರ, ತಿಳಿತು. ಏನಾಯ್ತು ಇದೇನಾಯ್ತು, ನನಗ್ಯಾಕೆ ಹಿಂಗಾಯ್ತು? ಕಸ ಗುಡಿಸ್ಬೇಕು, ಅರ್ಬಿ ಒಗಿಬೇಕು, ಗಿರ್ನಿಗೆ ಹೋಗ್ಬೇಕು, ಇಷ್ಟೆಲ್ಲ ಕೆಲಸ ನನಗ್ಯಾಕೋ? ಏ ಹಾಡ್ಬೇಡ, ಹೋಗ ಅರ್ಬಿ ಒಗದ್ ಹಾಕ ಹೋಗ. ತವರ ಮನೆಗೆ ಹೋದರ ನನ್ನ ಪ್ರೀತಿ ಮಾಡತಾರ, ತವರ ಮನೆಗೆ ಹೋದರ ನನ್ನ ಪ್ರೀತಿ ಮಾಡತಾರ. ಹೋಗ ಕೆಲಸ ಮಾಡಿ ಹೋಗ. ಖಾಲಿ ಕುಂತ ನನ್ನ ತಲೆ ಹಿಡಿಸ್ಬೇಡ ತಗ. ಹಂಗ ಮರತೆ ನೋಡ್ ನಾ ಹೇಳುದು. ಅಲ್ಲೊಂದು ಅಡಿಗೆ ಮನೆ ನನ್ನ ಸೀರೆ ಐತಿ, ಒಯ್ದು ಕೊಡೋಕಿಗಿ ಅದೊಂದು ಒಗಿತಾಳ. ಇಲ್ಲಿಕಂದ್ರ ಅದು ಅಲ್ಲೇ ಕುಂದಿರ್ತೈತಿ. ಅತ್ತಿಯರ ನಂದು ಅಡಿಗೆ ಮನೆ ಡಿಪಾರ್ಟ್ಮೆಂಟ್ ರೀ. ನಾ ಅಡಿಗೆ ಮನೆಗಿನ ಕೆಲಸ ಅಟ್ಟ ಮಾಡಾಕಿರಿ. ಅರಿಬಿ ಗಿರಿಬಿ ಇದ್ರ ಸುದ್ದಿ ಹೋಗುದಿಲ್ಲ ಅಂದ್ರೆ ಹೋಗುದಿಲ್ರಿ. ನಾ ಆಕಿಗೆ ಹೇಳ್ರಿ ಎಲ್ಲ ನಾನ ಮಾಡ್ಬೇಕೇನು? ಅಯ್ಯಯ್ಯ ಊರ್ ಹಿಡ್ಬಿಟ್ಟಿ. ನಾನ ಕೊಡ್ತೀನಿ ಮತ್ತೆ ಏನ್ ಮಾಡ್ಲಿ? ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟಿ ಓಡಿ ಹೋದನು, ಶಿವ ಕಾಣದಂತೆ ಮಾಯವಾದನು. ಯವ ಯವ ಯವ, ಈ ಹಡ್ಬಿಟ್ಟಿ ಬಾಯಿ ಒಟ್ಟು ಸುಮ್ಮಿರಂಗಿಲ್ಲ. ಅದೇನ್ ಹಾಡ್ತಾರ
ಆ ಹಲ್ಲಕಟ್ಟ ಬಾಡ್ಯ ಬಡ್ಕೊಂಡೆ ಮಾಡ್ಕೋಬೇಡಿ ಹಾಡು ಹಾಡು ಹಡಿಬಿಟ್ಟಿನಿ ಅಂತ ಹೇಳಿ ಈಕಿನ ಬೇಕತ್ತ ಮಾಡ್ಕೊಂಡ ನನ್ನ ಮುಂದೆ ಹಿಂಗೆಲ್ಲ ಹಾಡು ಹಾಡ್ತಾಳ ಇನ್ನು ಗಂಡನ ಮುಂದೆ ಎಂತಿಂತ ಹಾಡು ಹಾಡ್ತಾಳು ದೇವರೇ ಬಲ್ಲ. ನಾಳೆ ಒಂದ್ ಏನಾರ ಕೂಸು ಹುಡ್ತಂದ್ರ ಅದನ್ನ ಹಿಂಗ ಹಾಡ್ಕೊತ್ ಕೂತಂದ್ರೆ ಏನ್ ಮಾಡುದು? ಯವ್ವ ನಮ್ಮ ಮನಿ ಆರ್ಕೆಸ್ಟ್ರಾನೇ ಆದಂಗ ಆಗ್ಬಿಡ್ತೈತಿ. ಶಾರದಕ್ಕ ಏನ್ ಬಾರಿ ಖುಷಿ ಖುಷಿಲೇ ಹಾಡ ಹಾಡಾತಿ? ಏನ್ ನಿನ್ ಕಿವಾಗೇನ್ ಎಮ್ಮಿ ಗೂಡ್ ಮುಕ್ಕೊಂಡವ ಹೆಂಗ? ಅರೆ ಶಾರದಂದು ಅಕ್ಕ, ನಿಮ್ದಕ್ಕೆ ಹಡಿಬಿಟ್ಟಿ ನಮ್ದಕ್ಕೆ ಕಿವಿ ಮಂದ್ ಗಟ್ಬಿಟ್ಟಿದೆ. ಯಾಕಲೆ ನನಗ ಹಡಿಬಿಟ್ಟಿ ಅಂತಿ? ತಗೊಳೇನ್ ಕೆರುವ? ಅರೇ ನೈಗೇಮ ಶಾರದಂದು ಅಕ್ಕ, ಹಾಡು ಹಡಿಬಿಟ್ಟಿ ಗಾನ ಏನ್ ನಾ ಹಾಡು ಹೇಳತ್ತೀನೇನ? ಇದು ಊರ್ ಹಡಿಬಿಟ್ಟಿ ಐತಲ್ಲ ನನ್ನ ಸಸಿ ಹಂದಿ ಮಾರಿದು ಹಾಡಕತೈತಿ. ನಾ ಬಾರಿ ಹಾಡ್ಲೇನು? ತಬಲ ತಂಬೂರಿ ಬಾರ್ಸ್ಕೊಂಡ್ ಕುಂದ್ರುದು ಒಂದ ಉಳ್ದೈತಿ ನಮ್ಮ ಮನಿ ಒಳಗ. ಮಾತೆತ್ತಿದ್ರೆ ಸಾಕ ಹಾಡಕ್ಕೆ ನಿಂದಿರ್ತಾವ. ಶಾರದಾ, ನಿನ್ನ ಮನಿ ಯಾವಾಗ ನೋಡಿದ್ರನು ಆರ್ಕಿಸ್ಟಾ ಆಗಿರ್ತೈತಿ ನೋಡು. ಹಂಗಾಗೈತ್ ನನ್ನ ಬಾಳೆ. ಇನ್ನೊಂದ್ ದಿನ ಬಿಟ್ಟು ನೋಡು, ಊರಾಗೆಲ್ಲ ನಿಮ್ ಸಸಿ ಹಾಡ ಕಳಿಸ್ರಿ ಅತ್ತಾರ. ಈಕಿ ಹಾಡಕೋತ ಹಡಿಬಿಟ್ಟು ಓಡ್ ಹೋಗ್ಬಿಡ್ತಾಳಿಕಿ. ಅಂದಂಗ ಏನ್ ಅಡಿಗೆ ಮಾಡಿದೆ ಯವ್ವ? ಊಟ ಆಯ್ತೇನ? ಬೆಂಡಿಕಾಯಿ ಮಾಡಿದ್ದ ನೋಡ ಶಾರದಕ್ಕ. ಆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಬೆಲ್ಲ ಡಬ್ಬದಲ್ಲಿದೆ. ಆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಬೆಲ್ಲ ಡಬ್ಬದಲ್ಲಿದೆ. ಏ ಬಾಯಿ ಮುಚ್ಚ, ಅರ್ಬಿ ಹೋಗೋದು ನೆಕಕ್ ಹೋಗ. ಯಾಕೆ ಹಡಿ ಸಾಯ್ಸಕತ್ತೀಯ? ಅರೆ ಶಾರದಂದು ಅಕ್ಕ, ಪಾನಿಗೆ ದೇಗೆಮ್ಮ ಗಂಟ್ಲಲ್ಲಿ ಕಿಚಿಗೆ ಆಗ್ತಾ ಇದೆ. ತಡಿ. ಏ ಕವಿತಾ, ಹೋಗೊಂದಿಸ್ ನೀರ್ ತಂದ್ಕೊಡು. ಪಾತಿಮಾಗೇನ ಗಂಟ್ಲ ಕಿಚಿ ಆಗಕತ್ತದಂತ. ಗಂಗೆ ಬಾರೆ ತುಂಗೆ ಬಾರೆ ಬಾರೆ ಬಾರೆ, ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೇ, ತರುಣಂದ ಹಾತೀರೇ. ಯಾವಳಪ್ಪ ನೀರು ತಂದ್ಕೊಡೋಳು. ಹೊರಗಿನ ಕೆಲಸ ನಂದು ಐತಿ, ಒಳಗಿನ ಕೆಲಸ ಹಾಕಿಂದು ಐತಿ. ಹೊರಗಿನ ಕೆಲಸ ನಂದು ಐತಿ, ಒಳಗಿನ ಕೆಲಸ ಹಾಕಿಂದು ಐತಿ. ನೀರು ಆಕಿನ ಕೇಳ್ರಿ. ಏನ ಹಿಡಿಬಿಟ್ಟಿ ನೀರ್ ತುಂಬ ಹೋಗ್ ಕುಡಿಯಕ. ಅತ್ತಿಯರ, ಇವತ್ತು ಹೊರಗಿನ ಕೆಲಸ ನಂದೈತ್ರಿ. ಅದಕ್ಕ ಕೊಟ್ಟ ಮಾತಿಗೆ ತಪ್ಪಲಾರೆನು, ಇಟ್ಟ ಭಾಷೆಯ ಮರೆಯಲಾರೆನು, ನೀರು ತರಲು ಹೋಗಲಾರೆನು, ಅರಿಬಿ ಒಗೆಯದೆ ಬಿಡಲಾರೆನು. ಹೊರಗಿನ ಕೆಲಸವು ನನ್ನದುಂಟು, ಒಳಗಿನ ಕೆಲಸವು ಅವಳದುಂಟು. ಅಡಿಗೆ ಮನೆ ಡಿಪಾಟಿಗೆ ಒದರಿ ನೀರು ತರಿಸುವುದು. ಹಲಕಟ್ಟು ಬಿಡಾಡಿ ಏನ್ ಜೋಡಾಗಿಯ? ಹಾಡ್ಬೇಡ ಯಪ್ಪ. ದೇವ್ರೆ, ಎಂತ ತನ್ ಜೋಡ್ ಮಾಡಿದೆ ಯಪ್ಪ. ಎಂತ ಸುಸಿ ಸಿಕ್ಬಿಡ್ತ ನನಗ. ಹಾಡ್ಬೇಡ, ಕಿವಿ ಹೋಗ್ಯಾವು. ಸ್ವಲ್ಪ ಮಾತಾಡು. ಹೋಗ ಅರ್ಬಿ ಹೋಗಿ ಹೋಗ. ನನ್ನಷ್ಟಕ್ಕೆ ನಾನಿದ್ದೆ. ಏ ಚಮೇಲಿ, ಒಂದಿಸ್ ನೀರ್ ತುಂಬಾರ. ಊರ್ ಮಾಣಿಗೇಡಿ ಪ್ಯಾರಣಾಗೇನ ಬಿಕ್ಕತ್ತದಂತ ನೀರ್ ತುಂಬ. ಅತ್ತಿಯರ, ನನ್ನ ಕೆಲಸ ಅಡಿಗೆ ಮಾಡೋದು ಬಾಂಡೆ ತಿಕ್ಕುದು ಅಷ್ಟೇ ರೀ. ನೀರ್ ತಂದು ಕೊಡೋದು, ಅದು ಮಾಡೋದು ಇದು ಮಾಡೋದು ಇಲ್ರಿ. ಅಂದ್ರೆ ಏನ ಇಬ್ರು ಈಗ ನನ್ನ ಮಾತು ಕೇಳೋದಿಲ್ಲ ನೀವು? ಕೆರು ತಗೊಂಡು ಇಬ್ಬರಿಗೆ ಬೆನ್ನ ಹತ್ತು ಹೊಡೆದ್ರೆ ಅವಾಗ ದಾರಿ ಬರ್ತೀರಿ ನೀವು. ಅದೇನ ಅಂತಾರಲ್ರಿ ಅತ್ತಿಯರ, ನೀರ್ ಕುಡಿದು ನೀರಾಗ ಆಡಂದ್ರೆ ಹೇರ್ ತಿಂದು ಹಿತ್ತಲ್ದಾಗ ಆಡ್ತೀನಿ ಅನ್ನಂಗ ಆಯ್ತು ನನ್ನ ಬಾಳೆ. ಹೋಗ್ರಿ ಅತ್ತಿಯರ ಹೋಗ್ರಿ. ಒಂದು ಕೆಲಸ ಹೇಳ್ತೀರಿ, ಇನ್ನೊಂದು ಕೆಲಸ ಮಾಡಿಸ್ತೀರಿ. ಹೇಳುವುದು ಒಂದು ಕೆಲಸ, ಮಾಡಿಸುವುದು ನೂರಾರು ಕೆಲಸ. ಅರೆ ಶಾರದಂದು ಅಕ್ಕ, ಚೋಡು, ನಮ್ದು ಮನೆಗೆ ಹೋಗ್ಬಿಟ್ಟು ನಮ್ದುಗೆ ಪಾನಿಗೆ ಕುಡಿತೀವು. ಅರೆ ನಿಮ್ದು ಸೊಸೆಗೆ ಗಾನ ಕೇಳೋಕೆ ಆಗ್ತಾ ಇಲ್ಲ. ಕಿವಿದು ಒಳಗಡೆ ನೋಡಿ ಇಲ್ಲಿ ರಕ್ತಾಗೆ ಬರ್ತಾ ಇದೆ. ಇದೊಂದು ಜೋಡಾಗ್ಯದ ನನಗ. ಅಂದಂಗ ಯಾರ ಬಂದಿದ್ರಲ್ಲ ಪ್ಯಾರುಣ ನೀನೇ ನಿಮ್ಮ ಮನೆಗೆ? ಯಾರು ಪ್ಯಾರುಣ ಮನೆಗೆ ಬಂದವರು ಯಾರು? 100 ಮಂದಿ ಬರ್ತಾರೇನು? ಯಾರು? ಕಲ್ಲು ತೊಗೊಂಬರ್ಲೆ, ಇವತ್ತು ತಲೆನ ಹೊಡಿತೀನಿ ಕಿಂದ.